ಏನು ಅರ್ಥ ಆಯ್ತಾ ನಾನು ಮಾತಾಡಿದ? ಏನು ಹೇಳಿದೆ ನಾನು? ಶಬಾಷ್. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಯಾಕೆ ಈ ಸಂಜ್ಞೆ ನಿಮಗೆ ಕೊಟ್ಟೆ ಅಂದರೆ, ಇವತ್ತಿನ ಕಾಲದಲ್ಲಿ ಸಂವಹನದ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ನೀವು ನಿಮ್ಮ ಮೊಬೈಲ್ ಜೊತೆಗೆ ಮಾತನಾಡ್ತಾ ಇದ್ದೀರಿ, ಮಿತ್ರರೊಂದಿಗೆ ಮಾತನಾಡ್ತಾ ಇಲ್ಲ. ಆಂಗಿಕ ಮತ್ತು ವಾಚಿಕ ಎರಡು ರೀತಿಯ ಸಂವಹನ ಎಷ್ಟು ಪ್ರಬುದ್ಧಶಾಲಿಯಾಗಿರಬೇಕು ಅಂದರೆ, ಒಂದೇ ವಾಕ್ಯದಲ್ಲಿ 100 ಕಥೆಗಳನ್ನು ಹೇಳುವ ಸಾಮರ್ಥ್ಯ ನಿಮಗಿರಬೇಕು. ಒಂದೇ ಚಿತ್ರದಲ್ಲಿ 300 ಪದಗಳ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅದರಲ್ಲಿರಬೇಕು. ಹಾಗಾಗಿ ನಿಮ್ಮೆಲ್ಲರಿಂದ ನಮ್ಮ ನಿರೀಕ್ಷೆ ಏನಿದೆ ಅಂದರೆ, ನೀವು ಸಮುದ್ರಕ್ಕೆ ಎಷ್ಟು ಜನ ಹೋಗಿದ್ದೀರಿ? ಸಮುದ್ರಕ್ಕೆ ಇಳಿದು ಹೊಯ್ಗೆಯಲ್ಲಿ ನಡ್ಕೊಂಡು ಬಂದಾಗ ನಿಮ್ಮ ಹಿಂದೆ ನೀವು ನೋಡ್ಕೊಂಡಿದ್ದೀರಾ? ಏನು ಕಾಣ್ತಾ ಇತ್ತು? ಎಷ್ಟೊತ್ತಿರ್ತದೆ ಆ ಹೆಜ್ಜೆ ಗುರುತು? ಇನ್ನೊಂದು ಅಲೆ ಬಂದ ತಕ್ಷಣಕ್ಕೆ ಕೈ ಕೆಳಗಿಳಿಸಿ, ಇನ್ನೊಂದು ಅಲೆ ಬಂದ ತಕ್ಷಣಕ್ಕೆ ಆ ಹೆಜ್ಜೆ ಗುರುತು ಮಾಯ ಆಗ್ತದೆ. ಆದರೆ ಮಿತ್ರರೇ, ನೀವು ಇನ್ನು ಮುಂದೆ ಇಡಬೇಕಾದಂತಹ ಹೆಜ್ಜೆ ಹೇಗಿರಬೇಕು ಅಂದರೆ, ಗಾಳಿ, ಮಳೆ, ಚಳಿ ಯಾವುದೇ ಸಂದರ್ಭದಲ್ಲಿಯೂ ನಿಮ್ಮ ಹೆಜ್ಜೆ ಗುರುತು ಪರಿಪಕ್ವವಾಗಿ ಭವಿಷ್ಯದಲ್ಲಿಯೂ ಸಹ ಅದನ್ನು ನೆನೆಸುವಂತಹ ಶಕ್ತಿ ಆಗಬೇಕು. ಅದಕ್ಕೆ ಉದಾಹರಣೆ ಶೇಖರ್ ಅಜೆಕಾರ್. ಕತ್ತಲಲ್ಲಿ ಕನ್ನಡವನ್ನು ಹುಡುಕುತ್ತಾ ಬೆಳದಿಂಗಳ ನೆಮ್ಮದಿಯನ್ನು ಕೊಟ್ಟಂತಹ ಶೇಖರ್ ಅಜೆಕಾರ್ ಅವರ ಒಂದು ಸ್ಮರಣಾರ್ಥ ನಾವು ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಈ ಪ್ರಶಸ್ತಿಗೆ ಹೇಗೆ ಅದಕ್ಕೆ ಹೆಚ್ಚು ಉತ್ತೇಜನ ಬರ್ತದೆ ಅಂದರೆ, ಅವರು ಮಾಡಿದಂತಹ ಸಾಧನೆಗಳು, ಅವರ ಆದರ್ಶಗಳು. ಹಾಗಾಗಿ ಮಿತ್ರರೇ ಮತ್ತು ನನ್ನ ವಿದ್ಯಾರ್ಥಿಗಳೇ, ಮುಂದಿನ ದಿನದಲ್ಲಿ ನಾವು ಅಂತಹ ಹೆಜ್ಜೆ ಗುರುತುಗಳನ್ನ ಇಡಬೇಕು, ಅಂತಹ ಶಾಶ್ವತವಾದಂತಹ ಕೆಲಸಗಳನ್ನ ಮಾಡಬೇಕು. ಇಂತಹ ವೇದಿಕೆಯಲ್ಲಿ ಅವರು ಅಕಾಲದಲ್ಲಿ ಮೃತ್ಯು ಆಗಿದೆ, ಅವರಿಗಿನ್ನೂ ಪೂರ್ಣ ಆಯುಷ್ಯ ಸಿಗಬೇಕಿತ್ತು. ಆದರೂ ಸಹ ಆ ಒಂದು ಚಿಕ್ಕರ ಪ್ರಾಯದಲ್ಲಿ ಪರಂಧಾಮವನ್ನು ಸೇರಿದಂತಹ ಶೇಖರ್ ಅಜೆಕಾರ್ ಅವರ ಸಾಧನೆ ನಮಗೆಲ್ಲರಿಗೂ ಆದರ್ಶ. ಇಂಥ ವೇದಿಕೆಯಲ್ಲಿ ನೀವೆಲ್ಲ ಸೇರಿದ್ದೀರಿ, ನಾನು ಒಂದಷ್ಟು ಹಂಚಿಕೊಂಡಿದ್ದೇನೆ. ದಯವಿಟ್ಟು ನಿಮ್ಮಲ್ಲಿರುವ ಹಿತಶತ್ರು ಯಾರು? ಮೊಬೈಲ್ ಹಿತಶತ್ರು. ಸೊ ಅವನಿಂದ ಸ್ವಲ್ಪ ದೂರ ಇಟ್ಟು ಮಾತನಾಡೋದನ್ನು ಕಲಿರಿ. ಬರೀ ಮೊಬೈಲ್ನಲ್ಲಿ ರೀಲ್ ಮಾಡೋದ್ರ ಮೂಲಕ ಪ್ರಪಂಚ ಆಗಲಿಲ್ಲ. ಹಾಗಾಗಿ ವೇದಿಕೆಯಲ್ಲಿ ಇಲ್ಲಿ ಬಂದು ನಿಂತು ಮಾತನಾಡುವ ಶಕ್ತಿ ನಿಮಗೆಲ್ಲರಿಗೂ ಬರಲಿ, ಆದರ್ಶಗಳನ್ನು ಪಾಲಿಸಲಿ. ಇಂತಹ ರಾಜ್ಯ ಮಟ್ಟದ ಕಾರ್ಯಕ್ರಮ ಪ್ರಶಸ್ತಿ ಅನೇಕರಿಗೆ ಲಭಿಸಲಿ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಮತ್ತು ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ಅವಕಾಶ ಕೊಟ್ಟಂತಹ ವೇದಿಕೆಯ ಸಮಸ್ತ ಗಣ್ಯರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.